ಗುದ್ದಲಿ ಪೂಜೆ, ರಿಬ್ಬನ್ ಕಟ್, ಜಾತ್ರೆಗಳ ಸುದ್ದಿ ಬರೆಯೋರು ಅಸಲಿ, ಭ್ರಷ್ಟಾಚಾರದ ವಿರುದ್ಧ ಸುದ್ದಿ ಮಾಡುವವರು ನಕಲಿನ? ರವಿ ಕಾಂಬ್ಳೆ ಪ್ರಶ್ನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷ ರವಿ ಕಾಂಬ್ಳೆರವರ ವೈಯಕ್ತಿಕ ಜಗಳಕ್ಕೆ ತಿರುಚಿ ಯಾರೋ ಅನಾಮಿಕ ವ್ಯಕ್ತಿಯೋರ್ವನು ಸಿಪಿಐ ಹೆಸರಲ್ಲಿ ಪತ್ರಿಕಾ ಪ್ರಕಟಣೆ ರಚಿಸಿ ಪತ್ರಿಕೆಗಳಿಗೆ ನೀಡಿದ್ದಾನೆ ಎನ್ನಲಾಗಿದೆ. ಆ ಪ್ರಕಟಣೆ ಆಧರಿಸಿ ವಿಜಯವಾಣಿ ಪತ್ರಿಕೆಯಲ್ಲಿ ನಕಲಿ ಪತ್ರಕರ್ತ ಎಂದು ಸುದ್ದಿ ಮಾಡಲಾಗಿತ್ತು. ನಂತರ ರವಿ ಕಾಂಬ್ಳೆ ಅವರು ಎಫ್ಐಆರ್ ಪ್ರತಿಯನ್ನ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ದೂರು ಸಲ್ಲಿಸಿದಾಗ ನಕಲಿ ಪ್ರಕಟಣೆ ಆಧರಿಸಿ ಸುದ್ದಿಯನ್ನ ಬಿತ್ತರಿಸಲಾಗಿದೆ ಎಂಬ ಮಾಹಿತಿ ದೊರೆಯಿತು. ನಕಲಿ ಪ್ರಕಟಣೆ ಅದು ಸಿಪಿ ಅವರವರ ಹೆಸರು ಹೇಳಿ ನೀಡಲಾಗಿದೆ. ಅವರನ್ನ ತಕ್ಷಣವೇ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಲಾಗಿತ್ತು. ಆದರೆ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಹಾಗಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಹಾಗೂ ವಿವಿಧ ದಲಿತ ಪರ, ಪ್ರಗತಿಪರ ಸಂಘಟನೆಗಳು ಸೇರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ರವಿ ಕಾಂಬ್ಳೆ, ಮಾತು ತೆಗೆದರೆ ಅಸಲಿ ನಕಲಿ ಎಂದು ಹೇಳುತ್ತಾರೆ. ಅಸಲಿ ಯಾರು? ಗುದ್ದಲಿ ಪೂಜೆ, ರಿಬ್ಬನ್ ಕಟ್, ಖೋ-ಖೋ, ಕಬಡ್ಡಿ, ಜಾತ್ರೆ ಸುದ್ದಿ ಮಾಡೋರು ಅಸಲಿ. ಭ್ರಷ್ಟಾಚಾರ ಸಮಸ್ಯೆಗಳ ಕುರಿತು ಸುದ್ದಿ ಮಾಡುವವರು ನಕಲಿನಾ ಎಂದು ಪ್ರಶ್ನಿಸಿದರು. ಸುಳ್ಳು ಆರೋಪ ಮಾಡಿರುವವರನ್ನ ತಕ್ಷಣವೇ ಬಂಧಿಸಿ ಸೂಕ್ತ ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ಈ ಹೋರಾಟ ಇನ್ನೂ ಚುರುಕುಗೊಳ್ಳಲಿದೆ ಎಂದರು. ಈ ಸಂದರ್ಭದಲ್ಲಿ ಎಲ್ಲಾ ಕಾರ್ಯನಿರತ ಪತ್ರಕರ್ತರು ಮತ್ತು ಹಲವಾರು ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸದಾನಂದ ಹೆಮ್ಮೆಚ್, ಜೆಕೆ ನ್ಯೂಸ್ ಕನ್ನಡ, ಹುಕ್ಕೇರಿ. ಕರ್ನಾಟಕದಲ್ಲಿ ಸಾಕಷ್ಟು ಪತ್ರಕರ್ತರು ಹಗಲಿರುಳು ಅನ್ನೋದೇ ಇವತ್ತು ತಮ್ಮ ಕಾರ್ಯವೈಖರಿಗಳನ್ನು ಮಾಡ್ತಾ ಇದ್ದಾರೆ. ಈ ಪತ್ರಿಕೆಯೊಳಗೆ ಯಾವ ರೀತಿ ನಡೆದೈತಿ ಅಂದ್ರೆ, ಇವತ್ತು ಒಬ್ಬ ಪತ್ರಕರ್ತರನ್ನು ತುಳಿಯುವಂಥ ಭಂಡಾರ ನಡೀತಾ ಇದೆ. ಕಾರಣ ಇಷ್ಟೇ, ನಾವು ಅಸಲಿ, ಅವರು ನಕಲಿ ಅನ್ನೋ ಒಂದು ಪದ. ಯಾರಪ್ಪ ಅಸಲಿ? ಹಾರಾತುರಾಯಿ, ಗುದ್ದಲಿ ಪೂಜೆ, ರೇಬೆನ ಕಟ್ಟ, ದುರ್ಗೋನ್ ಜಾತ್ರೆ, ಮರಗೋನಿ ಜಾತ್ರೆ, ಖೋ-ಖೋ, ಕಬಡ್ಡಿ, ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು. ಇವರು ಮಾಡೋರು, ಇಂಥ ಸುದ್ದಿ ಮಾಡೋರು ಅಸಲಿ. ಇವತ್ತು ಭ್ರಷ್ಟಾಚಾರದ ಬಗ್ಗೆ, ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ. ಸಂವಿಧಾನದ 4ನೇ ಅಂಗ ಪತ್ರಿಕಾರಂಗ ಹೇಳೋದು ಯಾವ ಪುರುಷತ್ವಕ್ಕೆ? ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ 10-20 ಮಂದಿ ಸೂತ್ರದಾರ, ಒಂದು ಅಧಿಕಾರಿನ ಹಿಡಿದ, ಒಂದು ಕೆಳಗಿನ ಹಿಡ್ಕೊಂಡು ಮ್ಯಾಗಿನ ತನಕ ಅದಕ್ಕೆ ಸೂತ್ರದಾರ. ಯಾಕೆ ಕಾರಣ ಅದ ಅಂದ್ರೆ, ಒಬ್ಬ ಪತ್ರಕರ್ತ ಪತ್ರಿಕೆ ಒಳಗ ಅಥವಾ ಮಾಧ್ಯಮದೊಳಗ ಸುದ್ದಿ ಮಾಡೋದು ತಪ್ಪ. ಇವತ್ತು ನಮಗೆ ಈ ಹೇಳೋದ್ರಾಗ BP ರೇಜ್ ಆಗುತ್ತೆ. ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಆಗೈತೆ ಅಂದ್ರೆ, ಇಷ್ಟೆಲ್ಲಾನು ಭ್ರಷ್ಟಾಚಾರ ಬಯಲಿಗೆಳೆದ ಕಸಿಯಿಂದ ಹೆಂಚಿಂತಾರನ್ನ ಎದುರು ಹಾಕೊಂಡು ಕಸಿಯಿಂದ ಸುದ್ದಿಗಳು ಮಾಡಿದ್ದೀನಿ. ಇವತ್ತು ನಕಲಿ ಕಟ್ತಾರಂದ್ರೆ ಅವ್ರಿಗೇನು ಹೊಟ್ಟಿಗೆ ಏನು ತಿಂತಿರ್ಬೋದು ಅವರು. ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಪತ್ರಕರ್ತ, ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಧ್ವನಿ ಎತ್ತುವಂಥ ಹೋರಾಟಗಾರರು, ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮಾಹಿತಿ ಹಕ್ಕ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗದಾವು. ಇನ್ನು ಮುಂದೆ ತಡಿಬೇಕಿನ್ನು. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಆಗ್ತೀವಿ ಅನ್ನೋದನ್ನು ತೆಗೆದು ದಂಡಿಗಿಡ್ರಿ. ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನ್ನು, ಸಂಘಟನೆಗಳನ್ನು ಹಾಗೂ RTI ಕಾರ್ಯಕರ್ತರನ್ನು ಒಂದುಗೂಡಿಸುವುದನ್ನು ಒಂದು ಗುರಿ. ನಿಮ್ಮನ್ನು ಬಗ್ಗ ಬಿಡೋದನ್ನ ನನ್ನ ಗುರಿ. ನನಗೆ ಇವತ್ತು ಅನ್ಯಾಯ ಆಗೈತಿ. ಎಲ್ಲರೂ ಕೂಡಿ ನನಗೆ ಬೆಂಬಲ ಕೊಡಿದರು. ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ತಾಲೂಕದಲ್ಲಿ ಇದು ಸ್ವಲ್ಪ ಸಾಧಾರಣವಾಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದೆ ಏನಾದರೂ ಹಿಂಗೆ ದಲಿತರಿಗೆ ಹಾಗೂ ಇನ್ನುಳಿದ ಭಾಳ ಮಂದಿ ಇದ್ದಾರೆ ಪತ್ರಕರ್ತರು, ಬರೀ ದಲಿತರು ಅಷ್ಟೇ ಇಲ್ಲ, ಅದರ ದಲಿತರನ್ನು ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ಖಂಡನೆ ಮಾಡ್ತೇವೆ. ಜೊತೆಗೆ ಇನ್ನು ಮುಂದೆ ಇಂಥದ್ದು ಎಲ್ಲರೂ ಘಟನೆ ಆದಲ್ಲಿ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾಗ್ತೈತಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಘಟನೆಗಳ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಮತ್ತು ನಮ್ಮ ಜೊತೆ ಮಾತಾಡಬೇಕು. ನಕಲಿ ಪತ್ರಕರ್ತ ಅಂಥವ್ರನ್ನ ಕರೆಸಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಅದು ಬಂಧನ ಮಾಡಿದ್ರೆ ಬಿಡಿದ್ರೆ ನಿಮಗೆ ಬಿಟ್ಟಿದ್ರೆ ಅದು ಕ್ರಮ ಜರುಗಿಸಬೇಕು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ, ಸಂವಿಧಾನ ಆರ್ಟಿಕಲ್ 19ರಲ್ಲಿ ಬರ್ತಕ್ಕಂಥ ಮಾಧ್ಯಮವನ್ನು ಶ್ರೇಷ್ಠವಾದಂಥ ಮಾಧ್ಯಮಕ್ಕೆ ನಕಲಿ ಪತ್ರಕರ್ತ ಅಂತ ಹೇಳಿದ್ದನ್ನು ನಾವು ಈ ಸಂಘಟನೆ ಮೂಲಕ ಖಂಡನೆ ಮಾಡ್ತೇನೆ. ಶ್ರೀಕಾಂತ್ ತಳವಾರ್,
ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483